ಹಾಯ್ ನಮಸ್ಕಾರ. ಸಾಮಾನ್ಯವಾಗಿ ನಾನು ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ಅನಾಲಿಸಿಸ್ ವಿಡಿಯೋ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಈ ಒಂದು ಮ್ಯಾಚ್ಗೆ ಅದು ನೆಸೆಸಿಟಿ ಇದೆ. ಯಾಕಂದರೆ ಆ ಕಂಡೀಷನಲ್ಲಿ ಟೀಮ್ ಇಂಡಿಯಾ ಹೇಗಿದೆ, ಬನ್ನಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಜೊತೆಗೆ ಈ ಟೋಟಲನ್ನು ಇಂಡಿಯಾ ಚೇಸ್ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಲಾರ್ಡ್ಸ್ನ ಹಿಸ್ಟ್ರಿ ಏನು ಹೇಳುತ್ತೆ, ಇಲ್ಲಿ ಎಷ್ಟು ಚೇಸ್ ಆಗಿದೆ, ಇವತ್ತಿನ ಕಂಡೀಷನ್ಸ್ ಏನು, ನಾವು ಅದ್ರ ಬಗ್ಗೆ ಡೀಪಾಗಿ ಮಾತಾಡೋಣ. ಫಸ್ಟ್ ಆಫ್ ಆಲ್ ನಾವು ಮಾತನಾಡಬೇಕಾಗಿರೋದು ಇವತ್ತಿನ ನಮ್ಮ ಕಾಂಬಿನೇಷನ್ ಬಗ್ಗೆ, ನಮ್ಮ ಪ್ಲೇಯಿಂಗ್ 11 ಬಗ್ಗೆ. ನಮ್ಮ ಹತ್ರ ಈಗ ಇದ್ದಿದ್ದು ಬರೀ 5 ಜನ ಬೌಲರ್ಸ್ ಆಯಿತಾ. 6ನೇ ಆಪ್ಷನ್ ಇರಲಿಲ್ಲ. ಶಿವಮ್ ದುಬೆನ ನೀವು ಡ್ರಾಪ್ ಮಾಡಿದ್ದೀರಾ. 5 ಆಪ್ಷನ್ಸ್ ಇದೆ. ಅದರಲ್ಲಿ 4 ಜನ ಫಾಸ್ಟ್ ಬೌಲರ್ಸ್, 2 ಇನ್ಎಕ್ಸ್ಪೀರಿಯನ್ಸ್ಡ್, ಬ್ರಾರ್ ಹಾಗೆ ಪ್ರಿನ್ಸ್ ಯಾದವ್. ಸೊ ಅದಾದಮೇಲೆ ನೀವು ಕೊಟ್ಟಿರುವಂಥ ಆಯ್ಕೆ ಅಕ್ಷರ್ ಪಟೇಲ್ ಒಬ್ಬ ಸ್ಪಿನ್ನರ್ ಆಗಿ. ನಿಮ್ಗೊಂದು ಗೊತ್ತಿರಲಿ, ಅಕ್ಷರ್ ಪಟೇಲ್ ಲೀಡ್ ಸ್ಪಿನ್ನರ್ ಅಲ್ಲ, ಅವರು ಸೆಕೆಂಡ್ ಫಿಡಲಲ್ಲಿ ಬರುವಂಥ ಸ್ಪಿನ್ನರ್. ನಿಮಗೆ ಲೀಡ್ ಸ್ಪಿನ್ ಮಾಡಿದಂಥವ್ರು ಅಂತಂದರೆ ಅಶ್ವಿನ್, ಹರ್ಭಜನ್, ಅನಿಲ್ ಕುಂಬ್ಳೆ. ಅದಾದಮೇಲೆ ನಾವು ನೋಡಿದ್ರೆ ರೀಸೆಂಟಾಗಿ ಬಂದರೆ ಕುಲ್ದೀಪ್ ಯಾದವ್, ಇವರೆಲ್ಲರೂ ಕೂಡ ಲೀಡ್ ಮಾಡಿದಂಥವ್ರು. T20 ಅಂತ ಬಂದಾಗ ವರುಣ್ ಚಕ್ರವರ್ತಿನ ನಾವು ಲೀಡ್ ಸ್ಪಿನ್ನರ್ ಅಂತ ಕನ್ಸಿಡರ್ ಮಾಡ್ಬೋದು. ರವಿ ಬಿಷ್ಣೋಯ್ ಇದ್ದರು, ಬಟ್ ಲಾಸ್ಟ್ ಸೀರೀಸಲ್ಲಿ ಸಿಕ್ಕಾಪಟ್ಟೆ ಹೊಡೆಸ್ಕೊಂಡ್ರು ಅವರು. ಇವ್ರನ್ನ ಬಿಟ್ಟು ಅಕ್ಷರ್ ಪಟೇಲ್ ಯಾವತ್ತಿದ್ರೂ ಕೂಡ ಬೌಲಿಂಗ್ ಆಲ್ರೌಂಡರ್ ಹೋದವರು, ಆದರೆ ಅವರು ಮೇನ್ ಸ್ಪಿನ್ನರ್ ಆಗೋಕ್ಕಾಗಲ್ಲ. ಇವತ್ತು ಏನೇನು ಮಾಡ್ಬೋದು, ಟೀಮಲ್ಲಿ ಏನೆಲ್ಲ ಗೊಂದಲ ಮಾಡ್ಬೋದು, ಎಲ್ಲವನ್ನೂ ಕೂಡ ಇವತ್ತು ಮಾಡಿದ್ದು ನಾವು ನೋಡಿದ್ವಿ. ಭಾಳ ಮುಖ್ಯವಾಗಿ ಇವತ್ತು 4 ಜನ ಪೇಸರ್ಸ್, ಶಿವಮ್ ದುಬೆ ಇಲ್ಲ. ಸೊ ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ಭಾಳ ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳಬೇಕು. ಒಂದಂತೂ ನಾವು ರಿಯಲೈಸ್ ಮಾಡ್ಕೊಡ್ತಿದ್ದೀವಿ, ಈಗ ಜಸ್ಪ್ರೀತ್ ಬುಮ್ರಾ ಇಲ್ಲದೆ ನಮ್ಮ ಬೌಲಿಂಗ್ ಅಟ್ಯಾಕ್ 80% ಕುಸ್ತು ಹೋಗುತ್ತೆ ಅವರಿಲ್ಲ ಅಂತಂದರೆ. ಹೌದು, ಹರ್ಷ್ದೀಪ್ ಒಳ್ಳೆ ಪ್ರಾಮಿಸಿಂಗ್ ಬೌಲರ್, ಹೌದು. T20ಲಿ ಒನ್ ಡೇಲಿ ಇನ್ನೂ ಕೂಡ ಅವರು ಆ ಒಂದು ನಂಬಿಕೆಯನ್ನು ತರಬೇಕಾಗಿದೆ ಟೀಮಲ್ಲಿ, ಅಭಿಮಾನಿಗಳಲ್ಲಿ. ಸೊ ನೀವೇ ಹೇಳಿ, ಪ್ರಸಿದ್ಧ ಕೃಷ್ಣ ಬುಮ್ರಾ ಇಲ್ದಿರುವಂಥ ಟೈಮಲ್ಲಿ ಒಂದು ರೀಪ್ಲೇಸ್ಮೆಂಟ್ ಅಂತ ತುಂಬ ಜನನ ನಾವು ಇವತ್ತು ಮಿಸ್ ಮಾಡ್ಕೋತಾ ಇದ್ದೀವಿ. ನಾನು ಇವತ್ತಿನ ಮ್ಯಾಚಲ್ಲಿ ಹೊಡ್ಸ್ಕೊಂಡ್ರು ಅಂತ ಹೇಳ್ತಾ ಇಲ್ಲ, ಬಟ್ ಓವರ್ ಆಲ್ ಕೆಲವೊಂದು ಪ್ಲೇಯರ್ಗಳನ್ನು ಸೈಡ್ಲೈನ್ ಮಾಡ್ತಾ ಬರ್ತಿರೋದು ಎಲ್ಲೋ ಒಂದು ಕಡೆ ಭಾಳ ಎದ್ದು ಕಾಣ್ತಾ ಇದೆ. ಅದು ಕೂಡ ಇಂಗ್ಲೆಂಡ್ ಅಂತ ಸಿರೀಸಲ್ಲಿ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಸೊ ಇವತ್ತು ನೋಡಿ, ಹರ್ಷ್ದೀಪ್ ಸಿಂಗ್ 9 ಓವರ್ಗೆ ಆಲ್ಮೋಸ್ಟ್ ಫಸ್ಟಿಗೆ 65 ರನ್ ಆಲ್ಮೋಸ್ಟ್ ಕೊಟ್ಟರು ಅವರು. ಪ್ರಸಿದ್ಧ ಕೃಷ್ಣ ಒಬ್ಬರೇನೆ, ಅವ್ರ ಬಗ್ಗೆ ಇವತ್ತು ಮಾತಾಡಲೇಬೇಕು. ಪ್ರಸಿದ್ಧ ಕೃಷ್ಣ ಸ್ಟಾರ್ಟಿಂಗಿಂದ ಬ್ಯಾಕ್ ಟು ಬ್ಯಾಕ್ 20 ಡಾಟ್ ಬಾಲ್ಸ್, 2 ಮೇಡ್ ಇನ್ ಮಾಡ್ತಾರೆ. ಅದ್ರ ಜೊತೆಗೆ ಆಚೀಚೆ 4 ಬಾಲ್ ಒಂದು ಡಾಟ್ ಬಾಲ್ಸ್ ಆಗುತ್ತೆ. ಇಂಗ್ಲೆಂಡ್ ಇನಿಷಿಯಲಿ ಅವ್ರನ್ನ ಏನು ಆಡಬೇಕು, ಪ್ರಸಿದ್ಧ ಕೃಷ್ಣನ ಹೇಗೆ ನಾವು ಸೇಫಾಗಿ ಆಡಬೇಕು ಅನ್ನೋದನ್ನು ತೋರಿಸಿದ್ರು ಅವರು. ನಾವು ಇದನ್ನೇ ಆರ್ಚರ್ ವಿಚಾರದಲ್ಲೂ ಕೂಡ ಮಾಡಬೇಕಾಗಿರೋದು. ಆರ್ಚರ್ನ ಒಂದು ಕಡೆ ಬಿಟ್ಟುಬಿಡಿ, ರನ್ ಬರೆದಿದ್ರೂ ಪರವಾಗಿಲ್ಲ, 10 ಓವರಿಗೆ 35-40 ಬಂದರೂ ಓಕೆ. ಯಾರ್ದು ಚೆನ್ನಾಗಿ ಆ ದಿನ ಬೀಳ್ತಾ ಇದೆ ಅವು ಪ್ಲೇಯರ್ಗಳಿಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಅದನ್ನೇ ಪ್ರಸಿದ್ಧ ಕೃಷ್ಣ ವಿಚಾರದಲ್ಲಿ ಅವ್ರು ಮಾಡಿದರು. ಬ್ಯೂಟಿಫುಲಿ ಬೋಲ್ಡ್, ಹಲವಾರು ಚಾನ್ಸಸ್ಗಳನ್ನು ಕೊಟ್ಟರು. ಅದರಲ್ಲೂ ಬೆತೆಲ್ನ ಔಟ್ ಮಾಡಿದ್ದು. ಬೆತೆಲ್ ಒಳ್ಳೆ ಟಚಲ್ಲಿದ್ದರು, ಏನು 100 ಗಳಿಸ್ಬಿಡ್ತಾರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಹೇಗೆ ಬಂದು ಅದನ್ನು ಒಂದು ಫ್ಯಾನ್ಸಿ ಶಾಟಿಗೆ ಹೋದ್ರೆ ಅವರು ಸೀದಾ ರೋಹಿತ್ ಶರ್ಮಾ ಕ್ಯಾಚ್ ಹೋಗುತ್ತೆ. ಹಾಗೆ ಬೆನ್ ಡಕೆಟ್ ಬಗ್ಗೆ ಮಾತಾಡಬೇಕು. ಬೆನ್ ಡಕೆಟ್ ಭಾಳಷ್ಟು ಗುದ್ದಾಟ ನಡೀತಾ ಇತ್ತು ಗುರ್ನೂರ್ ಬ್ರಾರ್ ಹಾಗೆ ಬೆನ್ ಡಕೆಟ್ ನಡುವೆ ಲಾಸ್ಟ್ ಮ್ಯಾಚಲ್ಲಿ. ಬಟ್ ಇವಾಗ ಈ ಮ್ಯಾಚಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ಹೇಗೆ ನಾನು ಆಡ್ತೀನಿ, ಯಾಕೆ ನನ್ನನ್ನು ಒನ್ ಡೇಗೆ ಪ್ರಿಫರ್ ಮಾಡ್ತಾರೆ. 135 ಬಾಲಿಗೆ 141, 18 ಬೌಂಡ್ರಿ, 1 ಸಿಕ್ಸರ್. ಸೊ ಅವರ ಆಟ ಹೇಗಿತ್ತು ಅಂತಂದರೆ ಅವರು ಪ್ರಿಪೇರ್ ಆಗಿ ಬಂದಿದ್ದರು. ಇವರ ಟೀಮ್ ಕಾಂಬಿನೇಷನ್ ಹೀಗಿರುತ್ತೆ, ಬುಮ್ರಾ ಇಲ್ಲ, ಹಾಗಾಗಿ ಇವ್ರದ್ದೇನೂ ನಡೆಯಲ್ಲ, ನಾವು ಆರಾಮಾಗಿ ರನ್ ಗಳಿಸ್ಬೋದು. ಇನಿಷಿಯಲಿ ಯಾರ್ದಾದ್ರೂ ಚೆನ್ನಾಗಿ ಬಿದ್ದರೆ ಆಗ ನೋಡ್ಕೊಳ್ಳೋಣ, ಉಳಿದಂಥ ಪ್ಲೇಯರ್ಸ್ಗಳಿಗೆ ಕೊಡೋಣ ಅಂತ. ಪ್ರಸಿದ್ಧ ಚೆನ್ನಾಗಿ ಬಿತ್ತು, ಉಳಿದವ್ರಿಗೆ ಅಟ್ಯಾಕ್ ಮಾಡಿದ್ರು. ನಮ್ಮಲ್ಲಿ ಇನ್ನೂ ಕೂಡ ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕಾಗುತ್ತೆ ಅನ್ನೋದಕ್ಕೆ ಗುರ್ನೂರ್ ಬ್ರಾರ್ ಹಾಗೆ ಪ್ರಿನ್ಸ್ ಯಾದವ್ ಏನೂ ಕೂಡ ಸಾಕಷ್ಟು ಅವರಿಗೆ ಅನುಭವ ಆಗಬೇಕು. ಆ ಹುಡುಗರದ್ದು ಏನು ತಪ್ಪಲ್ಲ, ಅವರು ಕೂಡ ಕಲಿಯುವಂಥ ಹಂತದಲ್ಲಿದ್ದಾರೆ. ಆದರೆ ಅವ್ರನ್ನ ಎಲ್ಲೆಲ್ಲಿ ಯಾವ ಕಾಂಬಿನೇಷನ್ ಜೊತೆ ತರಬೇಕು ಅನ್ನೋದು ಈಗ ಇರುವಂಥ ಪ್ರಶ್ನೆ. ಮೊಹಮ್ಮದ್ ಸಿರಾಜ್ನ ನಾನು ತುಂಬ ಮಿಸ್ ಮಾಡ್ಕೋತೀನಿ ಈ ಹಂತದಲ್ಲಿ. ಇತ್ತೀಚಿನ ಒಂದಷ್ಟು ಮ್ಯಾಚ್ಗಳಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಪರ್ಫಾರ್ಮೆನ್ಸ್ ಇಲ್ಲ ಅಂತ ಬಿಟ್ಟರೆ ಆ ಹುಡುಗ ಒಬ್ಬ ಫೈಟರ್. ಇನ್ನೊಂದು ಭುವನೇಶ್ವರ್ ಅಂತ ಪ್ಲೇಯರ್ಸ್. ನಿಮಗೆ ಭುವನೇಶ್ವರ್ T20ಗೆ ಓಕೆ ಅಂತ ಅನ್ಸ್ಬೋದು, ಬಟ್ ಅಂಥ ಪ್ಲೇಯರ್ಗಳೆಲ್ಲ ಒಂಥರ ಇಂಗ್ಲೆಂಡ್ ಸೀರೀಸಲ್ಲಿ ನೆನಪಾಗ್ತಾರೆ. ಇಂಗ್ಲೆಂಡ್ನಲ್ಲಿ ಹಿಂದೆ 2022ರಲ್ಲಿ T20 ಸೀರೀಸ್ ಆದಾಗ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಭುವನೇಶ್ವರ್ ಕುಮಾರ್. ಇನ್ನೊಬ್ಬರು ಬಂದು ಮೊಹಮ್ಮದ್ ಶಮಿ. ಸೊ ಬುಮ್ರಾ ಇಲ್ದಿರುವಂಥ ದಿನ ಲೀಡ್ ಮಾಡುವಂಥ ಒಬ್ಬ ಪ್ಲೇಯರ್ ಯಾರು, ಒಬ್ಬ ಬೌಲರ್ ಯಾರು ಅಂತ ನೋಡಿದಾಗ ಈ ಎಲ್ಲ ಹೆಸರುಗಳು ನೆನಪರುತ್ತೆ. ನಾನೇನು ಭುವನೇಶ್ವರ್ ಕುಮಾರ್ನ ಈಗಲೇ ಒನ್ ಡೇಗೆ ತಗೊಳ್ಳಿ ಅಂತ ಹೇಳ್ತಿಲ್ಲ, ಬಟ್ ವಿತೌಟ್ ಬುಮ್ರಾ ಹೂ ಇಸ್ ದ ಪರ್ಸನ್, ಹೂ ಇಸ್ ದ ಮ್ಯಾನ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನೀವು ಕಮೆಂಟ್ ಮಾಡಿ, ಇಂಥ ಒಬ್ಬ ಬೌಲರ್ ಬುಮ್ರಾ ಅವರ ಅನುಪಸ್ಥಿತಿಯಲ್ಲಿ ಹರ್ಷ್ದೀಪ್ ಒಬ್ರು ಇದ್ದಾರೆ, ಅವರಿಗೆ ಸಪೋರ್ಟಿವ್ ಆಗಿ ಪ್ರಸಿದ್ಧ ಮಾಡ್ತಿದ್ದಾರೆ, ಬಟ್ ಅದರ ಜೊತೆಗೆ ಒಂದು ಆ್ಯಡೆಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಭಾಳ ಅನಿಸುತ್ತೆ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಇನ್ನೊಂದು ಕಡೆ ಈ ಆಲ್ರೌಂಡರ್ ಸ್ಲಾಟ್ ಅನ್ನೋದು ನಮಗೆ ಭಾಳ ದೊಡ್ಡ ಟೆನ್ಷನ್ ಆಗ್ತಿದೆ ಈಗ. ಯಾಕಂತಂದರೆ ಆ ನಂಬರ್ 7ನಲ್ಲಿ ಹಾರ್ದಿಕ್ ಪಾಂಡ್ಯ ಇರಬೇಕಾದ್ರೆ 6ಅಲ್ಲಿ KL ಅಥವಾ ಬೇರೆ ಯಾರಾದರೂ ಪ್ಲೇಯರ್ಗಳನ್ನ ತಂದು 7ಅಲ್ಲಿ ಅಥವಾ 6-7 ಹಾರ್ದಿಕ್ ಪಾಂಡ್ಯ ಮ್ಯಾನೇಜ್ ಮಾಡೋರು. ಬಟ್ ಹಾರ್ದಿಕ್ ಪಾಂಡ್ಯ, ನಾನು ಹೇಳ್ತಾ ಇದ್ದೀನಿ, ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ, ಅವರನ್ನು ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಅವರ ಆ ನಂಬರ್ 6ಅಲ್ಲಿ ಬರುವಂಥ ಆಟ ಇದೆಯಲ್ಲ, ವಿತ್ ಆ ಬೌಲಿಂಗ್
ತುಂಬ ಇಂಪಾರ್ಟೆಂಟ್. ಆ ಫಿನಿಷಿಂಗ್ ಅವರಲ್ಲಿ 3 ಡೈಮೆನ್ಷನ್ ಮಾಡೋದು. ಒಳ್ಳೆ ಫೀಲ್ಡರ್ ಕೂಡ ಹೌದು ಅವರು. ಹಾಗೆ 6ನೇ ಪ್ಲೇಸಲ್ಲಿ ಒಳ್ಳೆ ರನ್ ತರ್ತಾರೆ, ಫಿನಿಷ್ ಮಾಡ್ತಾರೆ. ಮತ್ತು ಅವರ ಬೌಲಿಂಗ್, ಅವ್ರನ್ನ ಪವರ್ ಪ್ಲೇನಲ್ಲೂ ನೀವು ಬೌಲಿಂಗ್ ಮಾಡಿಸ್ಬೋದು. ಸೊ ನಾವು ಹಾರ್ದಿಕ್ ಪಾಂಡ್ಯ, ಬೂಮ್ರಾ ಇಲ್ಲದೆ ಈ ಟೀಮನ್ನು ಸ್ವಲ್ಪ ಇಮ್ಯಾಜಿನ್ ಮಾಡೋದು ಕಷ್ಟ ಆಗುತ್ತೆ. ಹೇಗೆ ಟಾಪ್ ಆರ್ಡರಲ್ಲಿ ಬ್ಯಾಟ್ಸ್ಮನ್ ಕೆಲವ್ರನ್ನ ನಾವು ಮಿಸ್ ಮಾಡ್ಕೋತೀವೋ ಹಾಗೆ. ಸೊ ಇವತ್ತಿನ ಟೀಮ್ ಕಾಂಬಿನೇಷನ್ ನಾವು ಎಡವಿದ್ವಿ. ಸೊ ಹಾಗೆಯೇ ಇನಿಷಿಯಲಿ ಪವರ್ ಪ್ಲೇನಲ್ಲಿ ಸ್ವಲ್ಪ ಅವ್ರ ವಿಕೆಟ್ ನಾವು ಆಲ್ಮೋಸ್ಟ್ ಅವರು 27-28 ಓವರ್ ಅನಿಸುತ್ತೆ ಅವ್ರು ಫಸ್ಟ್ ವಿಕೆಟ್ ಹೋದಾಗ. ಜಸ್ಟ್ ನೋಡಿಬಿಡ್ತೀನಿ, 30ನೇ ಓವರ್ 192ಕ್ಕೆ ಫಸ್ಟ್ ವಿಕೆಟ್. ಆ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡುವಂಥ ಯಾವುದೇ ಬೌಲಿಂಗ್ ಬರಲಿಲ್ಲ ಎಕ್ಸೆಪ್ಟ್ ಪ್ರಸಿದ್ಧ ಕೃಷ್ಣ. ಅವರೊಬ್ಬರೇ ಆ ಒಂದು ಟೆಂಪರ್ಮೆಂಟ್ ತೋರಿಸಿದ್ದು ವಿಕೆಟ್ ತೆಗಿಬೋದು ಈ ಪಿಚ್ಚಲ್ಲಿ ಏನಿದೆ ಅಂತ. ಆದರೆ ನೀವು ಅದೇ ಪ್ಲೇಸಲ್ಲಿ ಹರ್ಷದೀಪ್ ಅವರು ಭಾಳ ಟ್ರೈ ಮಾಡ್ತಾಯಿದ್ರು, ವಿಕೆಟ್ ಅವರಿಗೆ ಬೀಳ್ತಾನೆ ಇರಲಿಲ್ಲ. ಆಮೇಲೆ ಪ್ರಿನ್ಸ್ ಯಾದವ್ ಲಾಸ್ಟಿಗೆ ಡಕೆಟ್ ಅವ್ರನ್ನ ಔಟ್ ಮಾಡ್ತಾರೆ, ಇಂಪಾರ್ಟೆಂಟ್ ವಿಕೆಟ್ ಅದು. ಆದರೆ ಗುರ್ನೂರ್ ಬ್ರಾರ್ಗೆ ಇನ್ನೂ ಕೂಡ ಒಳ್ಳೆ ಬೌಲರ್ನೇ, ಒಳ್ಳೆ ಹೈಟ್ ಇದೆ, ಒಳ್ಳೆ ಆ್ಯಂಗಲ್ ಇದೆ ಬೌಲಿಂಗ್. ಆದರೆ ಎಕ್ಸ್ಪೀರಿಯನ್ಸ್ ಅನ್ನೋದು ಬಿಲ್ಡ್ ಆಗ್ತಾ ಹೋಗಬೇಕು. ಬಹುಶಃ ಒಂದೇ ಮ್ಯಾಚಲ್ಲಿ ಪ್ರಿನ್ಸ್ ಯಾದವ್, ಗುರ್ನೂರ್ ಬ್ರಾರ್ ಇಬ್ಬರನ್ನೂ ಕೂಡ ಆಕಾಡಕ್ಕೆ ತಂದು ಬಿಡೋದು ಟೀಮ್ನ ಒಂದು ಡಿಸೈಡರ್ ಮ್ಯಾಚಲ್ಲಿ ಕಷ್ಟ ಆಗಿಬಿಡುತ್ತೆ. ಹಾಗಂತೇಳಿ ನೀವು ಶಿವಮ್ ದುಬೆನ ಆಡಿಸ್ಬೋದಾ ಅಂತ ಕೇಳಿದ್ರೆ ಅವ್ರು ಆಡ್ತಿರೋದು ಅಷ್ಟರಲ್ಲೇ ಇದೆ. ಸೊ ನಮಗೆ ಕರ್ಕೊಂಡು ಹೋಗಿರುವಂಥ ಈ 15 ಮೆಂಬರ್ಸಲ್ಲೇ ನಮ್ಗೆ ಆಪ್ಷನ್ಸ್ ಇಲ್ಲ. ನೀವಿನ್ನು ಉಳಿದ ಹಾಗೆ ಕುಲ್ದೀಪ್ ಅವ್ರನ್ನ ಇವತ್ತು ಆಡಿಸ್ಬೋದಿತ್ತ ಅಂತ ಕೇಳಿದ್ರೆ ನನಗನ್ಸುತ್ತೆ ಪ್ರಿನ್ಸ್ ಯಾದವ್ ಆರ್ ಎನಿಬಡಿ ಬ್ರಾರ್ ಇಬ್ಬರಲ್ಲೊಬ್ಬರು ಬದಲು ಕುಲ್ದೀಪ್ ಯಾದವ್ನ ಪ್ರೈಮರಿ ಸ್ಪಿನ್ನರ್ ಆಗಿ ಇವತ್ತು ಆಡಿಸ್ಬೇಕಾಗಿತ್ತು, ಟ್ರೈ ಮಾಡಬೇಕಾಗಿತ್ತು. ಯಾಕಂದರೆ ಅವರೆಲ್ಲ ಬಿಗ್ ಮ್ಯಾಚ್ ಪ್ಲೇಯರ್ಸ್. ಕುಲ್ದೀಪ್ಗೆ ಇಲ್ಲಿ ಟರ್ನ್ ಸಿಕ್ಕುತ್ತೆ, ಮೇ ಬಿ ಸೆಕೆಂಡ್ ಹಾಫಲ್ಲಿ ಹೆಚ್ಚಿನ ಒಂದು ಹೆಲ್ಪ್ ಸಿಗುತ್ತೆ ಸ್ಪಿನ್ನರ್ಸಿಗೆ. ಬಟ್ ಕುಲ್ದೀಪ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಅವರಿಗೆ ವಿಕೆಟ್ ತೆಗೆಯುವಂಥ ಚಾಕಚಕ್ಯತೆ ಇದೆ. ಹೇಗಾದರೂ ಮಾಡಿ ಬ್ಲಫ್ ಮಾಡಿ ಒಂದು ವಿಕೆಟ್ ಎತ್ತಾರೆ. ಪಾರ್ಟ್ನರ್ಶಿಪ್ಗಳನ್ನು ಬ್ರೇಕ್ ಮಾಡಿರೋದು ನಾವು ನೋಡಿದ್ದೀವಿ. ಸೊ ನನಗನ್ನಿಸ್ತು ಕುಲ್ದೀಪ್ ಯಾದವ್ ಇವತ್ತು ಇರಬೇಕಾಗಿತ್ತು ಅಂತ. ಯಾವುದಾದ್ರೂ ಒಬ್ಬ ಬೌಲರ್ ಬದಲು 4 ಜನ ಫಾಸ್ಟ್ ಬದಲು ಇಬ್ಬರು ಸ್ಪಿನ್ನ ಟ್ರೈ ಮಾಡ್ಬೋದಿತ್ತು ಏನೋ ಅಂತ ಅನ್ನಿಸ್ತಾ ಇದೆ. ಬಟ್ ಇಫ್ಸ್ ಆ್ಯಂಡ್ ಬಟ್ಸ್ ಎಲ್ಲ ಆಗುತ್ತೆ, ಮ್ಯಾಚ್ ಆದಮೇಲೆ ಹಂಗೆ ಮಾಡ್ಬೋದಿತ್ತು ಹಿಂಗೆ ಅಂತ. ಬಟ್ ಕೆಲವೊಂದು ನಮಗೂ ಒಂದು ಸಾಮಾನ್ಯ ಜನರಿಗೆ ಅರ್ಥ ಆಗುವಂಥ ವಿಚಾರಗಳಿದೆಯಲ್ಲ, ಇದು ನಾವು ಗಮನಿಸಬೇಕಾಗಿರೋದು. ಸೊ ಮುಂದೆ ನಾವು ODI ಹೋಗಬೇಕಾದ್ರೂ ಕೂಡ ಆಲ್ರೌಂಡ್ ಸ್ಲಾಟನ್ನು ನಿತೀಶ್ ಕುಮಾರ್ ರೆಡ್ಡಿ ಇಂಜುರಿ ಒಂದು ಕಡೆ, ಈಗ ಇರುವಂಥ ಆಪ್ಷನ್ ನೀವು ನೋಡಿದ್ರೆ ಶಿವಮ್ ದುಬೆ ಪರ್ಫಾರ್ಮೆನ್ಸ್ ಒನ್ ಡೇಲಿ ಮಾಡ್ತಾ ಇಲ್ಲ, T20ಲಿ ಓಕೆ ಇದೆ. ಸೊ ಒಂದು ಶೇಡ್ಗೆ ಅವ್ರನ್ನ ನೀವು ಫುಲ್ ಟೈಮ್ ಆಲ್ರೌಂಡರ್ ಆಪ್ಷನ್ ಅಂತ ನೋಡ್ತೀರಾ, ಅವ್ರು ಆಡ್ತಿರುವಂಥ ರೀತಿ ಕೂಡ ನೀವು ನೋಡಿದ್ದೀರಾ. ಬಟ್ ಇಟ್ಸ್ ಟೂ ಅರ್ಲಿ ಶೇಡ್ಗೆ ಅಂತ ಪ್ಲೇಸ್ ಬಂದು ಒನ್ ಡೇಲಿ ಪರ್ಫಾರ್ಮ್ ಮಾಡಿ ಅಂತ. ಸೊ ಯಾರನ್ನ ಆ ಪ್ಲೇಸಿಗೆ ತರ್ಬೋದು ಅದನ್ನು ಕಮೆಂಟ್ ಮಾಡಿ. ಜೊತೆಗೆ ಇವತ್ತು ಕುಲ್ದೀಪ್ ಆಡಬೇಕಾಗಿತ್ತ, ನಿಮ್ಮ ಪ್ರಕಾರ ಏನನ್ಸುತ್ತೆ? ಕುಲ್ದೀಪ್ ಅಂತ ಒಂದು ಎಕ್ಸ್ಪೀರಿಯನ್ಸ್ಡ್ ಬೌಲರ್, ಡಿಸೈಡರ್ ಮ್ಯಾಚಲ್ಲಿ ಇಂಗ್ಲೆಂಡ್ ವಿರುದ್ಧ ಹಲವಾರು ಮ್ಯಾಚ್ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಆ ವ್ಯಕ್ತಿಗಿದೆ. ಸೊ ಅವ್ರನ್ನ ನೀವು ಆಡಿಸ್ಬೇಕಾಗಿತ್ತ ಅಂತ. ಯಾಕಂದರೆ ಅವರು ವಿಕೆಟ್ ನೋಡಿದ್ರೆ ಆಲ್ಮೋಸ್ಟ್ 130 ಪ್ಲಸ್ ಮ್ಯಾಚಲ್ಲಿ 190 ವಿಕೆಟ್ ಗಳಿಸಿದ್ದಾರೆ ಅವರು. ಆ ಒಂದು ಎಕಾನಮಿ 5ರಲ್ಲಿದೆ, ಆ್ಯಾವ್ರೇಜ್ ಕೂಡ ಚೆನ್ನಾಗಿದೆ. ಸೊ ಪ್ರತಿ 5 ಓವರ್ಗೆ ಒಂದು ವಿಕೆಟ್ ಪಕ್ಕ ಅನ್ನೋ ರೀತಿಯ 30 ಆ್ಯಾವ್ರೇಜ್ ಇದೆ ಅವ್ರದ್ದು, ಅಂದರೆ ಸ್ಟ್ರೈಕ್ ರೇಟ್ ಸೊ ಹಾಗಾಗಿ ಮೇ ಬಿ ಇಟ್ ವಾಸ್ ಎ ಗುಡ್ ಆಪ್ಷನ್. ಬಟ್ ಬಿಗ್ ಸ್ಕೋರ್ ನಾನು ಆರಂಭದಲ್ಲಿ ಹೇಳಿದಾಗೆ NatWestಲ್ಲಿ 326 ಏನು ಅವತ್ತು ನಾವು ಚೇಸ್ ಮಾಡಿದ್ವಿ, ಅದೇ ಹೈಯೆಸ್ಟ್ ಇಲ್ಲಿ. ಅದನ್ನು ಬಿಟ್ಟರೆ 270 ಚೇಸ್ ಆಗಿದೆ. ಅದನ್ನು ನೋಡಿದ್ರೆ ಈ ಟಾರ್ಗೆಟನ್ನು ಚೇಸ್ ಮಾಡೋದು ಸ್ವಲ್ಪ ಟಫ್ ಇದೆ. ನಾವು ಇನಿಷಿಯಲಿ ಆ ಲಾಸ್ಟ್ 10 ಓವರಲ್ಲಿ ಸ್ವಲ್ಪ ಕಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಾಂದರೆ ಆಲ್ಮೋಸ್ಟ್ ಅವರು 370 ಆ ಥರ ಹೋಗಬೇಕಾಗಿತ್ತು ಏನೋ. ಬಟ್ ಈ ಸ್ಕೋರ್ ಟಫ್ ಇದೆ. ಬಟ್ ರೋಹಿತ್, ವಿರಾಟ್ ಏನಾದರೂ ಮಿರಾಕಲ್ ಮಾಡಿದ್ರೆ, ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್ ಎಲ್ಲರೂ ಕೂಡ, KL ಕೂಡ ಎಕ್ಸ್ಟ್ರಾ ಬ್ಯಾಟಿಂಗ್ ಇದೆ ಇವತ್ತು, ಚಾನ್ಸಸ್ ಇದೆ. ನೀವು ಹೇಳಿ, ಕಮೆಂಟ್ ಮಾಡಿ, ಗೆಲ್ತಾರಾ ಇಲ್ವಾ ಅಂತ. ನಮಸ್ಕಾರ.